ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಬಹು ಆಯ್ಕೆ ವಿಭಾಗಕ್ಕೆ ಸಂಬಂಧಿಸಿದಂತೆ ವ್ಯಾಕರಣ ವಿಭಾಗದಿಂದ ಬರುವ 6 ಪ್ರಶ್ನೆಗಳು ಹಾಗೂ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅದನ್ನ ಹೇಗೆ ಸುಲಭವಾಗಿ ನಾವು ಉತ್ತರಿಸಬಹುದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಬಂಧೀಕರಿಸಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಬರುವಂತಹ 4 ವ್ಯಾಕರಣಾಂಶದ ಪ್ರಶ್ನೆಗಳು ಯಾವ್ದ್ಯಾವುದು, ಅವುಗಳಿಗೆ ಸುಲಭವಾಗಿ ನಾವು ಹೇಗೆ ಉತ್ತರಿಸಬಹುದು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. ತತ್ಸಮ ತದ್ಭವ, ನಾಮಪದ, ದ್ವಿರುಕ್ತಿ, ಜೋಡುನುಡಿ, ಅವ್ಯಯ, ಕೃದಂತ ತದ್ದಿತಾಂತಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮೊದಲನೆಯ ಪ್ರಶ್ನೆ ಸಾಧಾರಣವಾಗಿ ಬಹುತೇಕ ತತ್ಸಮ ತದ್ಭವದ್ದಾಗಿರುತ್ತೆ. ಹಾಗಾದ್ರೆ ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ. ಸಂಜೆ ಸಂಧ್ಯಾ, ಸಂಸ್ಕೃತ ಸಂಸ್ಕೃತ ಸಕ್ಕದ, ಯುದ್ಧ ಜುದ್ಧವಾದ್ರೆ, ಪ್ರಸಾದ ಹಸಾದ, ಯುಗ ಜುಗ, ಬ್ರಹ್ಮ ಬೊಮ್ಮ, ಕುಠಾರ ಕುಡಲಿ, ಅರ್ಕ ಎಕ್ಕ, ಅರ್ಕ ಎಕ್ಕ ವ್ಯಯ ಬಿಯ, ವಂದ್ಯ ಬಂಜೆ ದೃಷ್ಟಿ ದಿಟ್ಟಿ, ವೀರ ಬೀರ ಬಂಜೆ ವಂದ್ಯ, ಪ್ರತಿಹಾರಿ ಪಡಿಯಾರ, ಸಂದೇಹ ಸಂದೇಹ, ದೃಷ್ಟಿ ದಿಟ್ಟಿ ತವಸಿ ತಪಸ್ವಿ, ವರ್ಷ ವರುಸ ಕಾರ್ಯ ಕಜ್ಜ, ವಂದ್ಯ ಬಂಜೆ ಕುಠಾರ ಕುಡಲಿ, ಸ್ಥಾನ ತಾಣ ಪಾದುಕ ಹಾವುಗೆ, ಕೋಕಿಲ ಕೋಗಿಲೆ ವರ್ಣ ಬಣ್ಣ, ಚೀರ ಸೀರೆ ಯುದ್ಧ ಜುದ್ಧ, ಅಮೃತ ಅಮರ್ದು ವಿದ್ಯಾಧರ ಬಿಜ್ಜೋದರ, ಯಜ್ಞ ಜನ್ನ. ಇದು ಸಹ ನೆನಪಿರಲಿ. ಇದಿಷ್ಟು ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ತತ್ಸಮ ತದ್ಭವಗಳು. ಇದನ್ನು ಸರಿಯಾಗಿ ಬರೆದ್ರೆ ಖಂಡಿತವಾಗಿಯೂ 1 ಅಂಕ ನಿಮಗೆ ಇಲ್ಲಿ ಲಭಿಸುತ್ತೆ. ಅದಾದ ನಂತರದಲ್ಲಿ ಗ್ರಾಮ್ಯ ಪದವನ್ನು ಕೇಳಬಹುದು. ಹೀಂಗ ಹೀಗೆ, ಇಸವಾಸ ವಿಶ್ವಾಸ, ಮ್ಯಾಗ ಮೇಲೆ, ಸಕ್ಕಾರಿ ಸಕ್ಕರೆ, ಸಕ್ಕಾರಿ ಸಕ್ಕರೆ ಕಳುವ್ಯಾರೆ ಕಳುಹಿಸಿದ್ದಾರೆ, ಇಸವಾಸ ವಿಶ್ವಾಸ ಇಲ್ಲದ ಹಂಗ ಇಲ್ಲದ ಹಾಗೆ, ಹೀಂಗ ಹೀಗೆ ಆದರೆ ಮ್ಯಾಗ ಮೇಲೆ. ಈ ಗ್ರಾಮ್ಯ ಪದಗಳನ್ನು ಸಹ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಬಹುತೇಕ ಹಲಗಲಿ ಬೇಡೂರು ಪದ್ಯದಲ್ಲಿ ಈ ರೀತಿಯ ಗ್ರಾಮ್ಯ ಪದಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮುಂದೆ ನೋಡಿ, ನಾಮಪದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾಮಪದದಲ್ಲಿ ವಸ್ತುವಾಚಕಗಳು, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ದಿಗ್ವಾಚಕ, ಪರಿಮಾಣವಾಚಕ ಇವುಗಳನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಒಳ್ಳೆಯ ಗುಣವಾಚಕ, ತೆಂಕಣ ದಿಗ್ವಾಚಕ, ನಾನು ಉತ್ತಮ ಪುರುಷ, ಅವರು. ಇದು ಗೊತ್ತಿರಲಿ. ಈ ಸರ್ವನಾಮಗಳು ಬರುತ್ತಲ್ವಾ, ಅದರಲ್ಲಿ ಸರ್ವನಾಮದಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ ಅಂತ ಬರುತ್ತೆ. ಸುಲಭವಾಗಿ ಹೇಗೆ ನಾವು ನೆನ್ಪಿಟ್ಕೊಳ್ಬಹುದು ಅಂದರೆ, ನಾನು ಉತ್ತಮ. ಯಾರಾದರೂ ಕೇಳಿದ್ರೆ ಉತ್ತಮ ಯಾರು ಅಂತ ಹೇಳಿದ್ರೆ ನಾವು ಹೇಳೋದು ನಮ್ಮ ಹೆಸರನ್ನೇ. ಹಾಗಾಗಿ ನಾನು ನಾವು ಉತ್ತಮ, ನೀನು ಮಧ್ಯಮ, ನೀನು ನೀವು ಮಧ್ಯಮ, ಅವನು ಅವರು ಅವಳು ಅದು ಇದು ಇವೆಲ್ಲ ಅನ್ಯ ಅಂತ ಕರಿತೇವೆ. ಹಾಗಾಗಿ ಹೀಗೆ ನೆನ್ಪಿಟ್ಕೊಳ್ಳಿ, ನಾನು ಉತ್ತಮ, ನೀನು ಮಧ್ಯಮ, ಅವನು ಅನ್ಯ ಎಂಬುದಾಗಿ. ಹಾಗೇನೆ ನೀವು ಮಧ್ಯಮ ಪುರುಷ, ಅವು ಅನ್ಯ ಅಥವಾ ಪ್ರಥಮ ಪುರುಷ. 50 ಸಂಖ್ಯಾವಾಚಕ, ಐವರು ಸಂಖ್ಯೇಯವಾಚಕ. ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. ಇಲ್ಲಿ ಅಂಕಿತನಾಮ, ರೂಢನಾಮ ಹಾಗೇನೆ ಅನ್ವರ್ಥನಾಮ, ಇದನ್ನೂ ಸಹ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಉದಾಹರಣೆಗೆ ನಮ್ಮ ಹೆಸರಿನಲ್ಲೇನೆ ಈ ಅಂಕಿತನಾಮ ಇರುತ್ತೆ, ರೂಢನಾಮ ಇರುತ್ತೆ, ಅನ್ವರ್ಥನಾಮಗಳು ಇರುತ್ತೆ, ಸರ್ವನಾಮವೂ ಇರುತ್ತೆ. ಉದಾಹರಣೆಗೆ ನೋಡಿ, ಹುಡುಗ, ಒಬ್ಬ ಹುಡುಗ, ಅದು ರೂಢನಾಮ. ಆ ಹುಡುಗ ಏನಾಗಿದ್ದಾನೆ, ಒಬ್ಬ ವಿದ್ಯಾರ್ಥಿ, ಅದು ಅನ್ವರ್ಥನಾಮ. ಆ ಹುಡುಗನಿಗೆ, ಆ ವಿದ್ಯಾರ್ಥಿಗೆ ಒಂದು ಹೆಸರಿದೆ, ಅಂಕಿತ ಇಟ್ಟಿದ್ದೇವೆ, ಸೃಜನ್ ಅನ್ನುವಂಥ ಹೆಸರು, ಅದು ಅಂಕಿತನಾಮ. ನಾವು ಇಷ್ಟಕ್ಕೂ ಬದಲಾಗಿ ಬಳಸ್ತೇವೆ ಅವನು ಅಂತೇಳಿ, ಅದು ಸರ್ವನಾಮ. ಈ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ. ಅದಾದ ನಂತರದಲ್ಲಿ ನಾನು ಪುರುಷಾರ್ಥಕ ಸರ್ವನಾಮ ಆದರೆ, ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ, 12 ಸಂಖ್ಯಾವಾಚಕ, ಮೂಢಣ ದಿಗ್ವಾಚಕ. ಇಲ್ಲಿ ದಿಗ್ವಾಚಕಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮಾತ್ರ ಅಲ್ಲದೇನೆ ತೆಂಕಣ, ಪಡುವಣ, ಬಡಗಣ,
ಮೂಡಣ ಇವುಗಳನ್ನು ಸಹ ನೆನಪಿಟ್ಕೊಳ್ಳಿ. ಇವು ದಿಕ್ಕನ್ನು ಸೂಚಿಸುವ ಪದಗಳು, ಹಾಗಾಗಿ ದಿಗ್ವಾಚಕಗಳು. ಪರ್ವತಾರೂಢ ನಾಮವಾದರೆ ಧರ್ಮರಾಯ ಹೆಸರನ್ನು ಹೇಳೋದಲ್ವಾ, ಹಾಗಾಗಿ ಅಂಕಿತ ನಾಮವಾಗತ್ತೆ. ಪರ್ವತಾರೂಢ ನಾಮ ವಿದ್ವಾಂಸ, ಅದು ವಿದ್ಯೆಯನ್ನು ಸಂಪಾದಿಸಿರುವುದರಿಂದ ವಿದ್ವಾಂಸ ಅಲ್ವಾ, ಇದು ಅನ್ವರ್ಥ ನಾಮವಾಗತ್ತೆ. ಇದಿಷ್ಟು ನಾಮಪದಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳು. ಇಲ್ಲಿ ನೀವು ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಗುಣವಾಚಕ, ದಿಗ್ವಾಚಕ, ಪರಿಮಾಣವಾಚಕ, ಹಾಗೆಯೇ ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ, ಸರ್ವನಾಮ, ಸರ್ವನಾಮದ ವಿಧಗಳು, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ, ಹಾಗೆಯೇ ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ತಾನು ತನ್ನ ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮ, ಇವುಗಳನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಇದಿಷ್ಟು ಕಲ್ತ್ರೆ ನಿಮಗೆ ಖಂಡಿತವಾಗಿಯೂ 2 ಅಂಕಗಳು ಅಂದರೆ 1 ಅಂಕ ಸಿಗುತ್ತೆ. ಮೊದಲನೇದು ತತ್ಸಮ ತದ್ಭವದಲ್ಲಿ, ಇದು ನಾಮಪದದಲ್ಲಿ. ಮುಂದೆ ದ್ವಿರುಕ್ತಿ ಜೋಡು ನುಡಿ ಅತ್ಯಂತ ಸುಲಭ. ದ್ವಿರ್ ಉಕ್ತಿ, ದ್ವಿರ್ 2 ಉಕ್ತಿ ಹೇಳೋದು. ಒಂದು ಪದವನ್ನು 2 ಸಾರಿ ಹೇಳಿದ್ರೆ ಅದು ದ್ವಿರುಕ್ತಿ. ಜೋಡು ನುಡಿ ಜೋಡಿಯಾಗಿ ಹೇಳುವಂತಹದ್ದು ಜೋಡು ನುಡಿ. ಇವುಗಳನ್ನು ನಾವು ಮಾತನಾಡುವ ಸಂದರ್ಭದಲ್ಲಿ ಹೇರಳವಾಗಿ ಬಳಸ್ತೇವೆ, ಪದೇ ಪದೇ ಹೇಳ್ತಾ ಇರ್ತೀವಿ ಅಲ್ವಾ, ಪದೇ ಪದೇ. ಅಲ್ಲೇ ಬಂತು ಯಾವುದಕ್ಕೆ ಉದಾಹರಣೆ? ಅದು ದ್ವಿರುಕ್ತಿಗೆ ಉದಾಹರಣೆ. ಆಚೆ ಈಚೆ ನೋಡಬೇಡಿ ಅಂತೀವಿ, ಆಚೆ ಈಚೆ ಯಾವುದಕ್ಕೆ ಉದಾಹರಣೆ? ಜೋಡು ನುಡಿಗೆ ಅಲ್ವಾ. ಜೋಡು ನುಡಿಯಲ್ಲಿ ಕೆಲವು ಸಾರಿ 2ನೇ ಪದಕ್ಕೆ ಅರ್ಥ ಇರುತ್ತೆ, 2ನೇ ಪದಕ್ಕೆ ಕೆಲವೊಂದು ಸಾರಿ ಅರ್ಥ ಇರುವುದಿಲ್ಲ. ಆಚೆ ಈಚೆ ಅರ್ಥ ಇದೆ, ಕಸ ಕಡ್ಡಿ ಅರ್ಥ ಇದೆ, ಮನೆ ಮಠ ಅರ್ಥ ಇದೆ, ಆದರೆ ಕೆಲವೊಂದು ಸಾರಿ ಕಸ ಗಿಸ ಅಂತೀವಿ, ಅಲ್ಲಿ ಗಿಸಕ್ಕೆ ಅರ್ಥ ಇರೋದಿಲ್ಲ. ಹಣ ಗಿಣ ಅಂತೀವಿ, ಹಣಕ್ಕೆ ಅರ್ಥ ಇದೆ, ಗಿಣ ಅರ್ಥ ಇರೋದಿಲ್ಲ. ಗಮನಿಸಿ. ಆದರೆ ದ್ವಿರುಕ್ತಿಯನ್ನು ಗಮನಿಸುವಾಗ ನೆನಪಿಟ್ಕೊಳ್ಳಿ, ಅನುಕರಣಾವ್ಯಯದ ಹಾಗೆ ಅನ್ಸತ್ತೆ ದ್ವಿರುಕ್ತಿ, ಆದರೆ ಅನುಕರಣಾವ್ಯಯಕ್ಕೂ ದ್ವಿರುಕ್ತಿಗೂ ವ್ಯತ್ಯಾಸ ಏನು ಅಂದರೆ, ಅನುಕರಣ ಅವ್ಯಯ ಅಂದರೆ ಅಲ್ಲಿ ಅರ್ಥವಿಲ್ಲದ ಒಂದು ಧ್ವನಿಯನ್ನು ಅನುಕರಣೆ ಮಾಡಿ ಹೇಳ್ತೇವೆ, ಹಾಗಾಗಿ ಅದು ಅನುಕರಣಾವ್ಯಯ. ದ್ವಿರುಕ್ತಿ ನೋಡ್ಕೊಳ್ತಾ ಹೋಗಿ. ಓಡು ಓಡು ಅರ್ಥ ಇದೆ, ಓಡು ಅನ್ನೋದಕ್ಕೆ. ಆ ಓಡು ಓಡು 2 ಸಾರಿ ಹೇಳಿದ್ದೇವೆ, ಅದು ದ್ವಿರುಕ್ತಿ. ಧೀರಶೂರ, ಧೀರ ಶೂರ ಬೇರೆ ಬೇರೆ ಪದಗಳು ಜೋಡಿಯಾಗಿ ಬಂದಿದೆ, ಜೋಡು ನೋಡಿ. ಕಟ್ಟ ಕಡೆಗೆ, ಕಟ್ಟ ಕಡೆಗೆ ಅಲ್ಲ, ಅದು ಕಡೆಗೆ ಕಡೆಗೆ ಕಟ್ಟ ಕಡೆಗೆ. ಬಟ್ಟ ಬಯಲು ಹೇಗೆ? ಬಯಲು ಬಯಲು ಬಟ್ಟ ಬಯಲು. ಈ ಥರದ ತುಂಬ ಪದಗಳಿದ್ದಾವೆ, ಅವುಗಳು ನೆನಪಿರಲಿ ನಿಮಗೆ. ಅದು ದ್ವಿರುಕ್ತಿ ಉದಾಹರಣೆ ಆಗುತ್ತೆ. ತುತ್ತ ತುದಿ, ತುದಿ ತುದಿ ತುತ್ತ ತುದಿ. ಮೊದಲು ಮೊದಲು ಮೊಟ್ಟ ಮೊದಲು, ಪ್ರಥಮ ಪ್ರಥಮ ಪ್ರಪ್ರಥಮ, ಹೀಗೆ. ಕೆನೆ ಮೊಸರು ಜೋಡು ನುಡಿ ಆದರೆ ಮೊತ್ತ ಮೊದಲು, ಈಗಾಗಲೇ ಹೇಳಿತ್ತಲ್ವಾ, ಮೊದಲು ಮೊದಲು ಮೊತ್ತ ಮೊದಲು. ಹಾಗಾದರೆ ಯಾವುದಕ್ಕದು? ದ್ವಿರುಕ್ತಿ. ಮಕ್ಕಳು ಮರಿ ಜೋಡು ನುಡಿ, ಓಡಿ ಓಡಿ ದ್ವಿರುಕ್ತಿ, ಓಡೋಡಿ ಸಹ ಆಗಬಹುದು. ಬಟ್ಟ ಬಯಲು ದ್ವಿರುಕ್ತಿ, ಹುಳು ಹುಪ್ಪಡಿ ಯಾವುದು? ಜೋಡು ನುಡಿ. ಹಾಲ್ಜೇನು ಜೋಡು ನುಡಿ, ಬೇಡ ಬೇಡ ದ್ವಿರುಕ್ತಿ. ಕೆನೆ ಮೊಸರು ಜೋಡು ನುಡಿ, ಸಾಕು ಸಾಕು ದ್ವಿರುಕ್ತಿ. ಇನ್ನು ಅವ್ಯಯಗಳು, 6 ಅವ್ಯಯಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಸಾಮಾನ್ಯ ಅವ್ಯಯ, ಕ್ರಿಯಾಸೂಚಕ ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯಗಳು ಅಲ್ವಾ. ಇವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ತಾ ಹೋಗಿ. ಸಾಮಾನ್ಯ ಅವ್ಯಯ ಕ್ರಿಯೆ ನಡೆದಂತಹ ರೀತಿಯನ್ನು ಹೇಳುವ ಅವ್ಯಯಗಳು ಸಾಮಾನ್ಯ ಅವ್ಯಯಗಳು. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳು ಎಂಥ ಅವ್ಯಯಗಳವು? ಕ್ರಿಯಾರ್ಥಕ ಅವ್ಯಯಗಳು. ಹಾಗೆಯೇ 2 ಪದ ಅಥವಾ ವಾಕ್ಯಗಳನ್ನು ಜೋಡಿಸುವಂತಹ ಅವ್ಯಯಗಳು ಸಂಬಂಧಾರ್ಥಕ ಅವ್ಯಯಗಳು. ಯಾವುದೋ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಬಳಸುವಂಥದ್ದು ಅವಧಾರಣಾರ್ಥಕ ಅವ್ಯಯ. ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವಂತಹ ಅವ್ಯಯಗಳು ಭಾವಸೂಚಕ ಅವ್ಯಯಗಳು. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಹೇಳುವಂತಹದ್ದು ಅನುಕರಣಾವ್ಯಯಗಳು. ಇವುಗಳನ್ನು ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಅಥವಾ ಅನ್ನೋದು ಸಂಬಂಧಾರ್ಥಕ ಅವ್ಯಯ. 2 ಪದಗಳನ್ನು ಬಳಸುವ ಸಂದರ್ಭದಲ್ಲಿ ಅಥವಾ ಅಂತ ಮಧ್ಯದಲ್ಲಿ ಬಳಸ್ತೇವೆ, ಅಂದರೆ ಪದಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತೆ, ಅದು ಸಂಬಂಧಾರ್ಥಕ. ಚಟ ಚಟ ಒಂದು ಅರ್ಥವಿಲ್ಲದ ಧ್ವನಿ ಅಲ್ವಾ ಅದು, ಹಾಗಾಗಿ ಅನುಕರಣಾವ್ಯಯ. ತರುವಾಯ, ತರುವಾಯ ಕ್ರಿಯೆ ನಡೆದ ರೀತಿಯನ್ನು ಹೇಳುತ್ತೆ, ಅದು ಸಾಮಾನ್ಯಾರ್ಥಕ ಅವ್ಯಯ. ಉಂಟು, ಸಾಧಾರಣವಾಗಿ ಈ ಕ್ರಿಯಾರ್ಥಕ ಅವ್ಯಯವನ್ನು ನಾವು ತುಂಬ ಬಳಸ್ತೇವೆ. ಉಂಟು, ಹೌದು, ಇಲ್ಲ, ಸಾಕು, ಬೇಕು ಅಂತೇಳಿ. ಸಾಧಾರಣವಾಗಿ ಇನ್ನೊಂದು ನೆನಪಿಟ್ಕೊಳ್ಳಿ, ಕ್ರಿಯಾರ್ಥಕ ಅವ್ಯಯಗಳು 2 ಅಕ್ಷರಗಳಿಂದ ಕೂಡಿರುತ್ತದೆ ಹೆಚ್ಚಿನ ಸಂದರ್ಭದಲ್ಲಿ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಪೂರ್ತಿ ಅರ್ಥವನ್ನು ಕೊಡುತ್ತೆ. ಅರ್ಥವಾಯ್ತಾ ಅಂತ ಕೇಳಿದ ತಕ್ಷಣ ನೀವೇನು ಹೇಳ್ತೀರಿ? ಆಯಿತು. ಹೌದಲ್ವಾ? ಹೌದು. ಹೀಗೆ ಹೇಳುವಂಥದ್ದು ಕ್ರಿಯಾರ್ಥಕ ಅವ್ಯಯ. ಸುಮ್ಮನೆ ಅನ್ನುವಂಥದ್ದು ಸಾಮಾನ್ಯಾರ್ಥಕ ಅವ್ಯಯ. ನೆನಪಿರಲಿ, ಸುಮ್ಮನೆ ಸಾಮಾನ್ಯಾರ್ಥಕ ಅವ್ಯಯ. ಅದುವೇ
ಅವಧಾರಣಾರ್ಥಕ ಅವ್ಯಯ. ಸಾಕು ಕ್ರಿಯಾರ್ಥಕ, ಸರಸರ ಅರ್ಥವಿಲ್ಲದ ಧ್ವನಿ ಇದೆ, ಅನುಕರಣಾವ್ಯಯ. ಬೇಗನೆ ಸಾಮಾನ್ಯಾರ್ಥಕ ಅವ್ಯಯ, ಗುಳುಗುಳು ಅನುಕರಣಾವ್ಯಯ. ಹಾಗೇನೆ ಅವನೇ ಅಂತ ಆದರೆ ಎಂಥ ಅವ್ಯಯ ಆಗುತ್ತೆ ನೆನಪಿರಲಿ, ಅವನೇ ಹೌದು ಅವಧಾರಣ. ಅನ್ನುವಂತಹದ್ದು ಯಾವ ಅವ್ಯಯ ಗೊತ್ತಿದೆಯಾ? ಅನ್ನುವಂಥದ್ದು ಹಳಗನ್ನಡದಲ್ಲಿ ರಾಮನುಂ ಲಕ್ಷ್ಮಣನುಂ ಅಂತ ಬರುತ್ತೆ, ಅದು ಸಂಬಂಧಾರ್ಥಕ ಅವ್ಯಯ. ಅಂತ ಬರ್ತದೆ, ರಾಮನೂ ಲಕ್ಷ್ಮಣನೂ ಅಂತೇಳಿ, ಅದು ಸಹ ಸಂಬಂಧಾರ್ಥಕ ಅವ್ಯಯ ಆಗತ್ತೆ, ನೆನಪಿರಲಿ. ಇನ್ನು ಕೃದಂತ ತದ್ದಿತಾಂತಗಳು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಅರ್ಥ ಮಾಡಿಕೊಂಡಲ್ಲಿ ಬಹಳ ಸುಲಭ ಇದೆ. ಕೃದಂತ ತದ್ದಿತಾಂತಗಳಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ಇದೆ, ಅದನ್ನು ನೀವು ಗಮನಿಸಿ, ಆಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಕಡೆಯಲ್ಲಿ ಕೃದಂತಗಳನ್ನು ಬರೆದುಕೊಳ್ಳಿ, ಇನ್ನೊಂದು ಕಡೆಯಲ್ಲಿ ತದ್ದಿತಾಂತವನ್ನು ಬರೆದುಕೊಳ್ಳಿ. ಕೃದಂತದಲ್ಲಿ ಕೃದಂತನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ ಬರುತ್ತೆ. ತದ್ದಿತಾಂತದಲ್ಲಿ ತದಿತಾಂತ ನಾಮ, ತದಿತಾಂತ ಭಾವನಾಮ, ತದಿತಾಂತಾವ್ಯಯ ಬರುತ್ತೆ. ಕೃದಂತಗಳು ಅಂತಂದರೆ ಅದು ಧಾತುವಿಗೆ ಸಂಬಂಧಪಟ್ಟಿದ್ದು, ತದಿತಾಂತ ಅಂದರೆ ನಾಮಪದಕ್ಕೆ ಸಂಬಂಧಪಟ್ಟಿತ್ತು. ಇದು ಮೊದಲು ನಮಗೆ ತಲೆಯಲ್ಲಿರಬೇಕು. ಆನಂತರ ಕೃದಂತ ನಾಮದಲ್ಲಿ 3 ಇದೆ, ವರ್ತಮಾನ ಕೃದಂತ, ಭೂತ ಕೃದಂತ, ನಿಷೇಧ ಕೃದಂತ ಅಂತೇಳಿ. ಆಮೇಲೆ ಕೃದಂತ ಭಾವನಾಮ, ಕೃದಂತ ಅವ್ಯಯ, ಅಲ್ಲಿ ಸೇರುವಂತಹ ಪ್ರತ್ಯಯಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲೂ ಅಷ್ಟೇನೆ, ತದಿತಾಂತದಲ್ಲಿ ತದಿತಾಂತ ನಾಮ ಕಾರ, ಗಾರ, ಈಗ, ವಂತ, ಅಡಿಗ ಅನ್ನೋದು ಬರುತ್ತೆ. ತೈತಾಂತ ಭಾವನಾಮ ತನ, ಈಕೆ, ಪೂ, ಮೇ ಅನ್ನುವಂಥದ್ದು ಬರುತ್ತೆ. ತೈತಾಂತ ಅವ್ಯಯದಲ್ಲಿ ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಅಲು ಈ ಥರದ ಪ್ರತ್ಯಯಗಳು ಬರುತ್ತೆ. ಈ ಪ್ರತ್ಯಯಗಳನ್ನು ನೀವು ನೆನಪಿಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಕೃದಂತ ತದಿತಾಂತ ಸಹ ಸುಲಭ ಆಗುತ್ತೆ. ಕೃದಂತ ತದಿತಾಂತವನ್ನು ಬರೆಯುವಾಗ ಮೊದಲು ನೀವು ಗಮನಿಸಬೇಕಾದ್ದು ಇದು ಧಾತುವೋ ಅಥವಾ ನಾಮ ಪ್ರಕೃತಿಯೋ ಅಂತೇಳಿ. ನಾಮಪದಕ್ಕೆ ಸಂಬಂಧಪಟ್ಟಿದ್ರೆ ಅದು ತದಿತಾಂತ, ಕ್ರಿಯಾಪದಕ್ಕೆ ಧಾತುವಿಗೆ ಸಂಬಂಧಪಟ್ಟಿದ್ರೆ ಅದು ಕೃದಂತ ಆಗಿರುತ್ತೆ. ಉದಾಹರಣೆಗೆ ಕನ್ನಡಿಗ, ಕನ್ನಡ ಈಗ ಅಂತಿದೆ. ಈಗ, ಕಾರ, ವಂತ ಇವೆಲ್ಲ ತದಿತಾಂತ ನಾಮದಲ್ಲಿ ಬರೋದು, ತದಿತಾಂತ ನಾಮ. ಪೆರ್ಮೆ, ಪಿರಿದರ ಭಾವ ಪೆರ್ಮೆ, ಮೇ ಅನ್ನೋದು ಬಂದಿದೆ. ಪಿರಿದು ಅಂತಿದೆ, ಪಿರಿದು ಅನ್ನೋದು ನಾಮಪದವನ್ನು ಹೇಳ್ತಾ ಇದೆ, ಹಿರಿದು ಅಂತ ಹೇಳಿ ಅಲ್ವಾ. ಹಾಗಾಗಿ ಯಾವುದಾಗುತ್ತದು? ತದಿತಾಂತದಲ್ಲೇ ಆಗಬೇಕು, ತದಿತಾಂತ ನಾಮ ಕೊಟ್ಟಿದ್ದಾರೆ ಅಲ್ಲ. ಹಾಗಾಗಿ ಇನ್ನು ಉಳಿದಿರೋದೆರಡು, ತದಿತಾಂತ ಭಾವನಾಮ, ತದಿತಾಂತ ಅವ್ಯಯ. ಯಾವುದಾಗುತ್ತೆ ಅದು? ಮೇ ಅನ್ನೋದು ಬಂದಿದೆ, ಹಾಗಾಗಿ ತದಿತಾಂತ ಭಾವನಾಮ. ನಿನಗಾಗಿ ತದಿತಾಂತ ಅವ್ಯಯ, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಆಗಿ, ಓಸುಗ ಅಂತೆಲ್ಲ ಬರುತ್ತೆ. ಜಾಣತನ ನೆನ್ಪಿಟ್ಕೊಳ್ಳಿ, ಜಾಣ ಅಂತಿದೆ, ಅದು ಕೃದಂತವೋ ತದಿತಾಂತವೋ? ತದಿತಾಂತ ಅಲ್ವಾ, ಯಾಕೆ ನಾಮಪದ. ತನ, ಈಕೆ, ಪೂಮೆ ಅನ್ನೋದು ಬರೋದು ತದಿತಾಂತ ಭಾವನಾಮದಲ್ಲಿ, ಹಾಗಾಗಿ ಅದು ತದಿತಾಂತ ಭಾವನಾಮ. ಸಿರಿತನ ತದಿತಾಂತ ಭಾವನಾಮ, ತನ, ಈಕೆ, ಪೂಮೆ ಗೊತ್ತಾಗುತ್ತಲ್ವಾ. ಸಿರಿ ಅನ್ನೋದು ನಾಮಪದ. ಹಾಗಾದರೆ ನೆನಪು, ನೆನೆಯುವುದರ ಭಾವ ನೆನಪು. ನೆನೆ ಅನ್ನೋದು ನೆನೆಯುತ್ತಾನೆ, ನೆನೆಯುತ್ತಾಳೆ, ನೆನೆಯುವರು ಕ್ರಿಯಾಪದ ಅಲ್ವಾ. ಹಾಗಾದರೆ ಪೂ ಬಂದಿದೆ, ಕೃದಂತದಲ್ಲೂ ಸಹ ಕೃದಂತ ಭಾವನಾಮದಲ್ಲೂ ಪೂ ಬರುತ್ತೆ, ಇದೊಂದು ನೆನಪಿರಲಿ. ಆಗ ನಾವು ನೋಡಬೇಕಾಗುವುದು ಅದು ಧಾತುವೋ ಅಥವಾ ನಾಮ ಪ್ರಕೃತಿಯೋ ಅಂಥೇಳಿ. ಹಾಗಾಗಿ ಇದೇನಾಗುತ್ತೆ, ನೆನಪು ಅನ್ನೋದು ಕೃದಂತ ಭಾವನಾಮ ಆಗತ್ತೆ. ನೆನಪು ಕೃದಂತ ಭಾವನಾಮ. ಕಪ್ಪು, ಕರಿದರ ಭಾವ ಕಪ್ಪು. ಕರಿ ಅಂತಿದೆ, ಕರಿ ಅಂದರೆ ಒಂದು ಬಣ್ಣವನ್ನು ಹೇಳ್ತಾ ಇದೆ ಅಲ್ವಾ. ಹಾಗಾದರೆ ಅದು ನಾಮಪದ ಆಗತ್ತೆ. ನಾಮಪದ ಆಗಿದ್ದರಿಂದ ತದಿತಾಂತಕ್ಕೆ ಬರುತ್ತೆ. ತದಿತಾಂತದಲ್ಲಿ ಯಾವುದು? ಕಾರ, ಗಾರ, ಈಗ, ವಂತ ಇದ್ರೆ ತದಿತಾಂತ ನಾಮ ಅಲ್ಲ. ತನ, ಈಕೆ, ಪೂಮೆ ಇದೆಯಾ? ಇದೆ, ಪೂ ಇದೆ. ಹಾಗಾದರೆ ಯಾವುದದು? ತದಿತಾಂತ ಭಾವನಾಮ. ಮಾಟ ಕೃದಂತ ಭಾವನಾಮ. ಮಾಡಿದ ನೆನಪಿದೆಯಾ? ಕೃದಂತ ನಾಮದಲ್ಲಿ ಭೂತ ಕೃದಂತದಲ್ಲಿ ಬರುತ್ತೆ. ಮಾಟ ಕೃದಂತ ಭಾವನಾಮ ಆದರೆ ಮಾಡಿದ. ಮಾಡದ ನಿಷೇಧ ಕೃದಂತ ಆಗುತ್ತೆ. ಮಾಡುವ ವರ್ತಮಾನ ಕೃದಂತ ಆಗುತ್ತೆ. ಮಾಡಿದ ಭೂತ ಕೃದಂತ ಆಗುತ್ತೆ. ನೆಕ್ಸ್ಟ್ ಜಾಣತನ ತದಿತಾಂತ ಭಾವನಾಮ ಆದರೆ ಜಾಣನ ಭಾವ ಜಾಣತನ. ಬರೆದು ಇದು ಸಹ ಕೃದಂತದಲ್ಲೇ ಬರುತ್ತಲ್ವಾ. ಉದು ಅನ್ನೋದು ಬಂದಿದೆ, ಹಾಗಾಗಿ ಅದು ಕೃದಂತ ಅವ್ಯಯ ಆಗತ್ತೆ, ನೆನಪಿರಲಿ ಬರೆದು ಅಂತೇಳಿ. ಕನ್ನಡಿಗ ತದಿತಾಂತ ನಾಮ. ಈಗ ಅನ್ನೋದಿದೆ. ಶಾಲೆಯವರೆಗೆ, ವರೆಗೆ, ತನಕ, ಮಟ್ಟಿಗೆ, ಓಸ್ಕರ, ಒಲು ಇವೆಲ್ಲ ಯಾವುದು? ತದಿತಾಂತ ಅವ್ಯಯ. ಬಾಳುವ ವರ್ತಮಾನ ಕೃದಂತ ಉವ. ಬಾಳದ ನಿಷೇಧ ಕೃದಂತ, ನೆನಪಿರಲಿ. ಹಾಗಾದರೆ ಬಾಳಿದ ಭೂತ ಕೃದಂತ ಆಗುತ್ತೆ. ಬರೆಯದ ನಿಷೇಧ ಕೃದಂತ. ಮಾಡಿದ ಕೃದಂತ ನಾಮ. ಕೃದಂತ ನಾಮದಲ್ಲಿ ಯಾವ್ದು ಬರುತ್ತೆ ಗೊತ್ತುಂಟು, ಭೂತ ಕೃದಂತದಲ್ಲಿ ಬರುತ್ತಲ್ವಾ. ಮಾಡಿದ ಅನ್ನೋದು. ವರ್ತಮಾನ ಕೃದಂತ ಆದರೆ ಮಾಡುವ. ನಿಷೇಧ ಕೃದಂತ ಆದರೆ ಮಾಡದ. ಹಾಗಾದರೆ ಮಾಟ ಅನ್ನೋದು ಮಾಡುವುದರ ಭಾವ ಮಾಟ. ಠ ಅಂತ ಬರುತ್ತೆ. ಮಾಟ, ಓಟ, ನೋಟ ಇವೆಲ್ಲವೂ ಸಹ ಯಾವುದ್ರಲ್ಲಿ ಬರುತ್ತೆ?
ಕೃದಂತ ಭಾವನಾಮದಲ್ಲಿ ಬಂತು. ಈ ಕೃದಂತ ತದ್ಧಿತಾಂತಗಳನ್ನು ನೀವು 2 ಭಾಗ ಮಾಡಿಕೊಂಡು ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಇದಿಷ್ಟು ಸಂಬಂಧೀಕರಿಸಿ ವಿಭಾಗದಲ್ಲಿ ಬರುವಂತಹ 4 ಪ್ರಶ್ನೆಗಳು. 4ನೇದು ಕೃದಂತ ತದ್ಧಿತಾಂತಗಳಾಗಿರುತ್ತೆ, 3ನೇದು ದ್ವಿರುಕ್ತಿ ಜೋಡು ನುಡಿ ಅಥವಾ ಅವ್ಯಯಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, 2ನೇದು ನಾಮಪದಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, 3ನೇದು ಗ್ರಾಮ್ಯ ಪದ ಅಥವಾ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೊಡ್ತಾರೆ. ಇದಿಷ್ಟನ್ನು ಸುಲಭವಾಗಿ ನೀವು ಕಲ್ತ್ರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಬಹು ಆಯ್ಕೆಯಲ್ಲಿ 6 ಅಂಕ, ಇಲ್ಲಿ 4 ಅಂಕ, ಖಂಡಿತವಾಗಿಯೂ ನಿಮಗೆ 10 ಅಂಕಗಳು ಸುಲಭವಾಗಿ ಸಿಗತ್ತೆ. ಮುಂದಿನ ವಿಡಿಯೋದಲ್ಲಿ 1 ವಾಕ್ಯದ ಪ್ರಶ್ನೆಗಳಿಗೆ ಹೇಗೆ ನಾವು ಉತ್ತರವನ್ನು ಬರೀಬೇಕು, ಯಾವ್ಯಾವ ಪಾಠದಿಂದ ಪ್ರಶ್ನೆ ಕೇಳಲಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತೇನೆ. ಧನ್ಯವಾದಗಳು.